ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಆಸೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಪ್ರಿಯಾ ಮತ್ತು ಮೀನಾ ಇಬ್ಬರೂ ಮಾರ್ಕೆಟ್ಗೆ ಹೋಗ್ಬಿಟ್ಟು ಗಾಡೀಲಿ ಬರ್ತಾ ಇರ್ತಾರೆ. ಅವರಿಬ್ಬರು ಮಾರ್ಕೆಟಿಂದ ಬರ್ತಾ ಇರಬೇಕಾದ್ರೆ ಸಡನ್ನಾಗಿ 3 ಗಾಡಿಗಳು ಅಟ್ಯಾಕ್ ಮಾಡ್ತಾರೆ. ಆ 3 ಗಾಡಿಗಳು ಅಕ್ಕಪಕ್ಕ ಗುದ್ದಿಯೋದಕ್ಕೆ ಹೋಗ್ತಾ ಇರ್ತಾರೆ ಸೈಡಲ್ಲಿಂದ ಬಂದು. ಆವಾಗ ಇಬ್ಬರು ಸೈಡಲ್ಲಿ ಬರೋ ಗಾಡಿಗಳನ್ನ ಕಾಲಲ್ಲಿ ಒದ್ಬಿಟ್ಟು ಆ ಕಡೆ ಬೀಳೋ ಥರ ಮಾಡ್ತಾನೆ. ಹಿಂದೆಗಡೆಯಿಂದ ಬರ್ತಿರೋ ಗಾಡಿ ಅವನು ಬಂದ್ಬಿಟ್ಟು ಒಂದೇ ಸತಿ ಚಾಕು ತೊಗೊಂಡು ಚುಚ್ಚೋದಕ್ಕೆ ಹೋಗ್ತಾನೆ. ಒಂದಷ್ಟು ದೂರ ಹೋದ್ಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ಅವನಿಗೆ ಸರಿಯಾಗಿ ಬಾರಿಸ್ತಾನೆ ಸೂರ್ಯ. ಬಾರಿಸಾದ್ಮೇಲೆ ಯಾರೋ ನಿನ್ನ ಕಳಿಸಿದ್ದು ಅಂತ ಕೇಳಿದ್ರೆ ಒಂದು ಸ್ವಲ್ಪ ತಡವರಿಸ್ಬಿಟ್ಟು ನನ್ನ ರೋಹಿಣಿ ಕಳಿಸಿದ್ದು ಅಂತ ಹೇಳ್ತಾನೆ. ರೋಹಿಣಿ ನನ್ನನ್ನು ಕಳಿಸಿದ್ದು ಅಂತ ಹೇಳ್ಬಿಟ್ಟು ಸರಿಯಾಗಿ ಹಿಡಿದು ಬಿಗಿದು ಬಾರೆ ಮೀನಾ ಫಸ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಮಿಡಿಯೇಟ್ಲಿ ರೋಹಿಣಿ ಮನೆಗೆ ಬರ್ತಾರೆ. ತುಂಬ ಓವರ್ ಸ್ಪೀಡಲ್ಲಿ ಹೋಗ್ತಿದ್ಯಾ ಪಡ್ರು, ಒಳ್ಳೇದಲ್ಲ. ತುಂಬ ಸ್ಪೀಡಲ್ಲಿ ಹೋದರೆ ಆಕ್ಸಿಡೆಂಟ್ಗಳಾಗ್ಬಿಡ್ತವೆ, ಹುಷಾರಾಗಿರೋದನ್ನ ಕಲ್ತ್ಕೊ ಅಂತ ಹೇಳ್ತಾ ಇರ್ತಾನೆ. ಏನು ಹೇಳೋದಕ್ಕೆ ಬರ್ತಿದ್ದೀರಾ, ಫಸ್ಟು ವಿಷಯಕ್ಕೆ ಬರೋದು ಕಲೀರಿ ಅಂತ ಹೇಳ್ತಾಳವಳು. ಆವಾಗ ನೀನು ಸುಮ್ಮನೆ ಇರೋದು ಬಿಟ್ಟು ನನಗೆ ಯಾಕೆ ನೀನು ಅಟ್ಯಾಕ್ ಮಾಡ್ಸೋದಕ್ಕೆ ಹೋದೆ, ನಮ್ಮನ್ನ ಕೊಲೆದೇ ಮಾಡೋದಕ್ಕೆ ಸುಪಾರಿ ಯಾಕೆ ಕೊಟ್ಟಿದ್ಯಾ ರೌಡಿಗಳಿಗೆ ಅಂತ ಕೇಳ್ತಾರೆ. ನಾನು ಯಾವ ಸುಪಾರಿನೂ ಕೊಟ್ಟಿಲ್ಲಪ್ಪ, ನಾನು ಯಾಕೆ ಸುಪಾರಿ ಕೊಡಲಿ, ನಿಮ್ಮನ್ನ ಮುಗಿಸೋದೇನು ದೊಡ್ಡ ಕಷ್ಟನೇ ಅಲ್ಲ. ನಿಮ್ಮನ್ನ ಮುಗಿಸ್ಬೇಕು ಅಂತ ನಾನು ಏನಾದರೂ ಮುಂಚೆನೇ ಡಿಸೈಡ್ ಮಾಡಿತ್ತು ಅಂದರೆ ಇಷ್ಟೊತ್ತಿಗಾಗಲೇ ಕಂಬಗಳ ಮೇಲೆ ಮತ್ತೆ ಹುಟ್ಟಿ ಬಾ ಗೆಳೆಯ ಅನ್ನೋ ಪೋಸ್ಟರಲ್ಲಿ ಇರ್ತಿದ್ರಿ ಅಂತ ಹೇಳ್ತಾಳೆ. ಆವಾಗ ಮೀನಿನ ಕೋಪ ಬರುತ್ತೆ, ಕೆನ್ನೆಗೆ ಬಾರಿಸೋದಕ್ಕೆ ಅಂತ ಹೋಗ್ತಾಳೆ. ಆವಾಗ ಅಲ್ಲಿ ಅವನ ಮಗ ಬಂದ್ಬಿಡ್ತಾನೆ. ಮೀನಾ ಆಂಟಿ ಅಂತ ಮಾತಾಡ್ಸೋದಕ್ಕೆ ಬರ್ತಾನೆ. ಆವಾಗ ಅವ್ನು ನೋಡ್ಬಿಟ್ಟು ಹಂಗೆ ಸಮಾಧಾನ ಆಗಿ ಹೋಗ್ತಾರೆ. ಏನು ಮನ್ನ ಆಂಟಿ, ಏನೋ ಜಗಳ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾನೆ. ಏನೂ ಇಲ್ಲ ಕ್ರಿಶ್, ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾಳೆ. ಸೂರ್ಯ ಅಂಕಲ್, ನನಗೂ ನಿಮ್ಮ ಥರನೇ ಆಗಬೇಕು ಅಂತ ಅನ್ನಿಸ್ತು. ಆದರೆ ನಾನು ನಮ್ಮ ಅಮ್ಮನ ಕಳ್ಕೊಂಡ್ರೆ ನಾನು ನಿಮ್ಮ ಥರ ಆಗ್ಬೋದು. ನಮ್ಮ ಅಮ್ಮನೂ ಜೈಲ್ಗೆ ಹೊಂಟೋಗ್ತಾರ, ಅವರು ಜೈಲಲ್ಲಿ ಇರ್ತಾರ ಅಂತ ಕೇಳ್ತಾ ಇರ್ತಾನೆ. ಅವರಿಬ್ಬರು ಮಾತಾಡ್ತಿರೋದನ್ನ ಮುಂಚೆನೇ ಕೇಳಿಸ್ಕೊಂಬಿಟ್ಟು, ಇಲ್ಲ ಕಣಪ್ಪ, ನನ್ನ ಥರ ನೀನು ಯಾವತ್ತೂ ಆಗಬಾರ್ದು, ನೀನು ಯಾವಾಗಲೂ ಚೆನ್ನಾಗಿರಬೇಕು, ನೀನು ಚೆನ್ನಾಗಿದ್ರೇ ಚೆಂದ ಅಂತ ಹೇಳ್ಬಿಟ್ಟು ಆ ಮಗುಗೆ ಮುದ್ದು ಕೊಟ್ಬಿಟ್ಟು, ನೋಡು ಪಡ್ರು, ಇನ್ನೊಂದು ಸತಿ ಈ ಥರ ಎಲ್ಲ ರಿಪೀಟ್ ಮಾಡ್ಕೊಂಬೇಡ, ಬುದ್ಧಿ ಕಲ್ತ್ಕೋ, ನಾನು ಆ ಮಗು ಮುಖ ನೋಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೀನಾ ಮತ್ತು ಸೂರ್ಯ ಇಬ್ಬರೂ ಹೊಂಟೋಗ್ಬಿಡ್ತಾರೆ. ಮೀನಾ ಆಂಟಿ ಮತ್ತು ಸೂರ್ಯ ಅಂಕಲ್ ಯಾಕೆ ಬಂದಿದ್ರಮ್ಮ, ಏನೇ ಹೇಳ್ತಿದ್ರು ಅಂತ ಕೇಳ್ತಾ ಇರ್ತಾನೆ. ಏನೂ ಇಲ್ಲ ಕ್ರಿಶ್, ನೀನು ಓದ್ಕೋ ಹೋಗು, ನೀನು ಫಸ್ಟು ಅಂತ ಕಲಿಸ್ತಾಳೆ ಅವನು ಒಳಗಡೆ ಓದ್ಕೊಳೋದಕ್ಕೆ ಹೋಗ್ತಾನೆ. ಇವ್ರ ಮೇಲೆ ಯಾರು ಅಟ್ಯಾಕ್ ಮಾಡಿರ್ಬೋದು ಅಂತ ಆವಾಗ ಇಮ್ಯಾಜಿನ್ ಮಾಡ್ಕೊತಾಳೆ. ಓಹೋ, ಇದೆಲ್ಲ ಆಂಟಿದೇನೆ ಕೆಲಸ. ಅವತ್ತು ನೋಡಿದ್ರೆ ಅವ್ರ ಮನೇಲಿ ಬೇರೆ ಯಾವುದೋ ಸಮಸ್ಯೆಗೆ ನನ್ನ ಹೆಸರು ಹೇಳಿದರು, ಇವಾಗ ನೋಡಿದ್ರೆ ಇಲ್ಲೂ ಅವರೇ ಏನೋ ತಪ್ಪು ಮಾಡಿರೋ ಥರ ಕಾಣಿಸುತ್ತೆ. ಫಸ್ಟು ಆ ಆಂಟಿನ ವಿಚಾರಿಸ್ಕೊಬೇಕು ಅಂತ ಅವಳಿಗೆ ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಶಾಂತಿ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ತುಂಬ ಕಷ್ಟಪಡ್ತಾ ಇರ್ತಾಳೆ. ಭಗವಂತ, ಯಾಕಪ್ಪ ನನಗೆ ಇಷ್ಟೊಂದು ನೋವುಗಳ್ನ ಇಟ್ಟಿದ್ಯಾ, ಮನೆಯಲ್ಲಿ ಒಂದು 2-3 ಕೆಲಸ ಮಾಡಿದ್ರೆ ಸಾಕು ಸೊಂಟ ಬಿದ್ದೋಗ್ಬಿಡುತ್ತೆ, ಇಷ್ಟೊಂದು ನೋವಾಗ್ತಾಯಿದೆ, ದಯವಿಟ್ಟು ಸ್ವಲ್ಪ ನೋವನ್ನ ಕಮ್ಮಿ ಮಾಡಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಇರ್ತಾಳೆ. ನನ್ನ ಮಗನಿಗೆ ಆದಷ್ಟು ಒಳ್ಳೇದನ್ನ ಮಾಡು, ಅವ್ನಿಗೆ ಆದಷ್ಟು ಒಂದು ಒಳ್ಳೆಯ ಹೆಣ್ಣು ಸಿಗಲಿ, ಅವನು ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಕೇಳ್ಕೊಂಡು ದೇವರಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಅವಳು ನೋವಲ್ಲಿ ನರಳೋದನ್ನ ನೋಡ್ಬಿಟ್ಟು ತಾರಾ ತುಂಬ ನಗ್ತಾ ಇರ್ತಾಳೆ. ಸೂರ್ಯ ಮತ್ತು ಮೀನಾ ಇಬ್ಬರೂ ಗಾಡೀಲಿ ಬರ್ತಾ ಇರ್ತಾರೆ. ರೀ, ನಾನು ನಿಮ್ಗೇನೋ ಒಂದು ಹೇಳಬೇಕು ಅಂತ ಹೇಳ್ತಾಳೆ. ಏನದು ಸೊಲ್ಲು ರೈತಿ ಅಂತ ಹೇಳ್ತಾನೆ. ಅಯ್ಯೋ, ಅದನ್ನ ನಿಲ್ಲಿಸಿ ಗಾಡೀಲಿ ಓಡಿಸ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಗಾಳಿಯಲ್ಲಿ ನೀಟಾಗಿ ಮಾತಾಡೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಯಿತು, ನಿಲ್ಲಿಸಿದ್ದೀನಿ, ಇವಾಗ ಏನು ಅಂತ ಸೊಲ್ಲು ಅಂತ ಹೇಳ್ತಾನೆ. ಆವಾಗ ರೀ, ನನಗೆ ಒಂದು ಡೌಟು, ಇವಾಗ ನಮ್ಮ ಮನೆಯಲ್ಲಿ ಆ ಮಂತ್ರವಾದಿಯಿಂದ ಅಷ್ಟೊಂದೆಲ್ಲ ಸಮಸ್ಯೆ ಆಯ್ತಲ್ಲ, ಆ ಲೇಡಿನೂ ಇವಳೇ ಕಳಿಸಿರ್ಬೋದಾ, ಈ ರೋಹಿಣಿ ಅಂತ ಇಬ್ಬರೂ ಒಟ್ಟಿಗೆ ಹೇಳ್ತಾರೆ. ನಮ್ಮಿಬ್ರಿಗೂ ನೋಡಿ ಒಳ್ಳೆ ಒಟ್ಟಿಗೆನೇ ಅನಿಸಿದೆ, ಇವಳೇನೇ ಮಾಡಿರ್ಬೋದು ಅಂತ. ಫಸ್ಟು ಇದ್ರ ಬಗ್ಗೆ ತಿಳ್ಕೊಬೇಕು, ಫಸ್ಟ್ ಆ ಯಮ್ಮನ ಹುಡ್ಕೋಣ ಅಂತ ಹೇಳ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಆ ಯಮ್ಮನ ಹುಡ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾರೆ. ಅಲ್ಲಿರೋ ಅಕ್ಕಪಕ್ಕದ ಜನಗಳನ್ನೆಲ್ಲ ವಿಚಾರಿಸ್ತಾರೆ. ಇಲ್ಲಿ ಯಾರಾದರೂ ವಯಸ್ಸಾಗಿರೋ ಲೇಡಿ ಜ್ಯೋತಿಷ ಹೇಳ್ಕೊಂಡು ಇಲ್ಲಿ ಯಾರು ಗೊತ್ತಿದ್ರಾ ಅಂತೆಲ್ಲ ವಿಚಾರಿಸ್ತಾರೆ. ಅವರು ಇವತ್ತು ಬಂದಿಲ್ಲ, ಅವರು ನಿನ್ನೆ ಬಂದಿದ್ದರು, ಅವರು ತುಂಬ ಸತ್ಯವಾಗಿಯೇ ಎಲ್ಲನೂ ವಿಷಯನೂ ಹೇಳ್ತಾರೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ಇಲ್ಲಿ ಯಾರು ಆ ಥರ ಸತ್ಯ ಹೇಳೋವಂಥ ಜ್ಯೋತಿಷಿಗಳು ಯಾರೂ ಇಲ್ಲ ಸರ್ ಅಂತ ಹೇಳ್ತಿರ್ತಾರೆ. ನೋಡು, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಆ ಯಮ್ಮ ಫ್ರಾಡು ಅಂತ ಅನಿಸುತ್ತೆ, ಇಲ್ಲಿ ಯಾರೂ ಜನಗಳು ಅವಳನ್ನ ನೋಡೇ ಇಲ್ಲ, ಇವಳು ಸಿಕ್ಕಬೇಕು ನನ್ನ ಕೈಲಿ ಸರಿಯಾಗಿ ಬಿಗಿತೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಈ ಜಾತಕ ಹೇಳಿದ ಜ್ಯೋತಿಷಿ ಇವಾಗ ಸೂರ್ಯ ಮೀನಿನ ಕೈಲಿ ಸಿಗಾಕೊಂಡ್ಮೇಲೆ ಬಿಟ್ಟ ಮೇಲೆ ಸತ್ಯನ ಹೇಳಿ ರೋಹಿಣಿ ಮತ್ತು ಇವ್ರ ಹತ್ರ ಸುಳ್ಳು ಹೇಳಿಸಿ ಈ ಥರ ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಅವಳಿಂದನೇ ಆಗಿದ್ದು ಅಂತ ಸೂರ್ಯ ಮನೆಯವ್ರಿಗೆ ಹೇಳ್ತಾನೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಹಾಲು ಕುಡಿಯೋ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಕುಡಿಯೋ ಬದುಕ್ತವ. ಈ ರೋಹಿಣಿ ಮನೆಯೊಳಗೆ ಕೆಲಸ ಮಾಡೋದಂತೂ ಬಿಡೋದಿಲ್ಲ. ಈ ವಿಷಾಲಕ್ಷಿ ಜೊತೆ ಸೇರಿಕೊಂಡು ಎಲ್ಲ ಕಚಡ ಕೆಲಸಗಳನ್ನೇ ಮಾಡ್ತಾಯಿದ್ದಾಳೆ. ಅವಳಿಗೆ ಸೂರ್ಯ ಬುದ್ಧಿ ಕಲಿಸುವಂಥ ದಿನಗಳು ಮತ್ತೆ ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.